ಪ್ರೇರಿತ ಸರ್ವಗೀತ ನಾಟ್ಯ ಕಲಾ ರಾಜಿತ ಸರ್ವಗೀತ ನಾಟ್ಯ ಕಲಾ ರಾಜಿತ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ನೀರು ಶುಭ ಪಾರ್ವತಿ ಪತೆ ನೀರು ಜಯವ ಕೈಲಾಸ ಪತೆ ನೀರು ಯಶವ ಯಮಗನಿ ಪಶುಪತೆ ಸರ್ವ ಸೌಖ್ಯವೀವನಿ ಜಗತ್ಪತೆ ಸರ್ವ ಸೌಖ್ಯವೀವನಿ ಜಗತ್ಪತೆ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ ಶ್ರೀ 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 ನೀಲಕಂಠೇಶ್ವರ ಕುಮಾಪೋಷಿತ ನಾಟಕ ಮಂಡಳಿ ಹರವೀರಭದ್ರ ಸ್ವಾಮಿ ಜೈ ನಮಃ ಪಾರ್ವತಿ ಪದೇ ಹರ ನಮಃ ಪಾರ್ವತಿ ಪದೇ ಶಿವ ನಮಃ ಪಾರ್ವತಿ ಪದೇ ಹರವೀರಭದ್ರ ಸ್ವಾಮಿ ಶ್ರೀಮದ್ ರಮಾರಮಣ ಗೋವಿಂದ ಆಂಜನೇಯ ಗೋವಿಂದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಿ ಬಸವ ಜಯಂತಿ ಕಿ ವಾಣಿ ಮಾನಸಹಾರ ಕಣ್ಗೆ ಸುತಿಸಲ್ ವೇಣಿ ನಾಟಕ ರಂಗಮಾದ ಜಗದೋ ತಾನೇ ಸೂತ್ರವಗೊಂಡು ಜೀವರುಗಳಮ್ಮಾಡಿ ಪಾಡಿಪ ಶ್ರೀ ವೀರಭದ್ರ ಸ್ವಾಮಿ ದೇವಾಯ ನಿರತಂ ಕಾಪಾಡಲಿ ನಮ್ಮಗಳೆಲ್ಲವಂ ಪಾಹಿ ಮಾಂ ಸರ್ವೇಶನೇ ಮಹೇಶನೇ ಪಾಹಿ ಮಾಂ ಸರ್ವೇಶನೇ ಪಾಹಿ ಮಾಂ ಸರ್ವೇಶನೇ ಮಹೇಶನೇ ಪಾಹಿ ಮಾಂ ಸರ್ವೇಶನೇ ದುರಿತ ವಿದೂರಣ ಸುರನರ ಪೋಷಣ ದುರಿತ ವಿದೂರಣ ಸುರನರ ಪೋಷಣ ಗಿರಿಜಾ ರಮಣ ಶ್ರೀ ಗಿರಿಜಾ ರಮಣ ಶ್ರೀ ಪರಮ ಪವಿತ್ರನ ಪಾಹಿ ಮಾಂ ಸರ್ವೇಶನ ಮಹೇಶನ ಪಾಹಿ ಮಾಂ ಸರ್ವೇಶನ ಕಮಲ ವಿಲಾಸಾಗರ ಸದಾ ಸುಶೀಲ ವಿಲೋಲ ಪರಿಪಾಹಿ ಮಾಂ ದೇವ ಕಮಲ ವಿಲಾಸಾಗರ ಕಮಲಾಯತಾಕ್ಷ ಕಮಲಾಸನಾದಿ ಕಮಲಾಯತಾಕ್ಷ ಕಮಲಾಸನಾದಿ ಕಮಲಾಯತಾಕ್ಷ ಕಮಲಾಸನಾದಿ ಸೋಮನೋಪಕೂಟ ಸೋಮನೋಪಕೂಟ ಸಮಪೂಜಿತ ವರ ಕಮಲ
ಸುಶೀಲ ವಿಲೋಲ ಪರಿಪಾಹಿ ಮಾಂ ದೇವ ಕಮಲ ವಿಲಾಸಾಗರ ಬೆಟ್ಟದಲ್ಲಿ ವಾಸ ಬಿಡುವೇನು ಶೇಷ ಬೆಟ್ಟದಲ್ಲಿ ವಾಸ ಬಿಡುವೇನು ಶೇಷ ಬೆಟ್ಟದಲ್ಲಿ ವಾಸ ಬಿಡುವೇನು ಶೇಷ ಶ್ರೀಲಕ್ಷ್ಮೀ ದೇವಿ ನಿವಾಸ ಕಮಲ ವಿಲಾಸಾಗರ ಸದಾ ಸುಶೀಲ ವಿಲೋಲ ಪರಿಪಾಹಿ ಮಾಂ ದೇವ ಕಮಲ ವಿಲಾಸಾಗರ ಶರಣಾಗತ ವರಭೂಮಿ ಜಾತ ಶರಣಾಗತ ವರಭೂಮಿ ಜಾತ ಶರಣಾಗತ ವರಭೂಮಿ ಜಾತ ಪರಿಪೂರ್ಣ ಮಾಲಾ ಪರಿಪೂರ್ಣ ಮಾಲಾ ಕರುಣಾ ವರನ ಕಮಲ ವಿಲಾಸಾಗರ ಸದಾ ಸುಶೀಲ ವಿಲೋಲ ಪರಿಪಾಹಿ ಮಾಂ ದೇವ ಕಮಲ ವಿಲಾಸಾಗರ ಆಹಾ ಈ ಸಭೆಯು ಎಷ್ಟು ಮನೋಹರವಾಗಿರುವುದು. ಈ ಸಭೆಯ ಒಂದು ಭಾಗದಲ್ಲಿ ಮಹಾ ವಿದ್ವಾಂಸರಿಂದಲೂ ಮತ್ತೊಂದು ಭಾಗದಲ್ಲಿ ಕವಿವರ್ಯರಿಂದಲೂ ಮಧ್ಯ ಭಾಗದಲ್ಲಿ ವಾದ್ಯ ವೃಂದದಿಂದಲೂ ಪಂಡಿತ ಪಾಮರರಿಂದಲೂ ತುಂಬಿ ತುಳುಕಾಡುತ್ತಿರುವುದು. ಇಂದು ನಾವು ನೆಲಮಂಗಲ ತಾಲೂಕಿನ ಮೈಲನಹಳ್ಳಿ ಗ್ರಾಮದ ಶ್ರೀ ನೀಲಕಂಠೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಕಲಾವಿದರು ದಕ್ಷಯಾಗ ಅಥವಾ ದಾಕ್ಷಾಯಿಣಿ ಅಗ್ನಿ ಪ್ರವೇಶ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಇಂದು ನಾವು ಆಡುವ ಭಾಗದಲ್ಲಿ ಯಾವುದೇ ತೊದಲು ನುಡಿಗಳು ಬಂದಾಗ್ಯೂ ಸಹ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಯಾವ ರೀತಿಯಾಗಿ ಹಂಸ ಪಕ್ಷಿಯು ಹಾಲನ್ನೇ ಬೇರೆಯಾಗಿ ನೀರನ್ನೇ ಬೇರೆಯಾಗಿ ಸೇವನೆ ಮಾಡುವುದು, ಅದೇ ರೀತಿಯಾಗಿ ನಮ್ಮ ತೊದಲು ನುಡಿಗಳಿಂದ ಬರುವ ತಪ್ಪುಗಳನ್ನು ಕಂಡರೋಪಾದಿಯಲ್ಲಿ ಮನ್ನಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಇರಲಿ, ನನ್ನ ಸಹಾಯಕರಾದ ನಟಿಯನ್ನು ಕರೆದು ಆಕೆಯೊಡನೆ ಆಲೋಚಿಸಬೇಕು. ಪ್ರಿಯೆ, ನಿನ್ನ ಅಲಂಕಾರವು ಪೂರ್ಣಗೊಂಡಿದ್ದರೆ ಬೇಗನೆ ಬರುವಂತವಳಾಗು. ಹಾರೇನಿಗೆ ನಮಸ್ಕರಿಸುವೆನು. ಪ್ರಿಯೆ, ನಿನಗೆ ಮಂಗಳವಾಗಲಿ. ಹಾರೇನಿ, ನನ್ನನ್ನು ಕರೆಸಿದ ಕಾರಣವೇನು? ಪ್ರಿಯೆ, ನೋಡಿದ್ಯಾ, ಈ ಸಭಿಕರ ಮನಸ್ಸನ್ನು ಸಂತೋಷಗೊಳಿಸುವಂತೆ ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನು ಹಾಡುವಿಯಾ? ಆಹಾ, ಯಾವ ಋತುವನ್ನು ಕುರಿತು ಗಾನ ಹಾಡಲಿ ಸ್ವಾಮಿ? ಪ್ರಿಯೆ, ಋತುಗಳಲ್ಲಿ ಶ್ರೇಷ್ಠವಾದಂತಹ ಋತು ಯಾವುದು ಪ್ರಿಯೆ? ವಸಂತ ಋತುವು. ಆಹಾ, ಆ ವಸಂತ ಋತುವನ್ನೇ ಕುರಿತು ಒಂದು ಗಾನವನ್ನು ಹಾಡು. ಹಾಗೆ ಆಗಲಿ ಮನೋಹರ. ನಿಮ್ಮನ
ಆಯ್ತು, ಮತ್ತೇನಪ್ಪಣೆ? ಪ್ರಿಯೆ, ನನಗಾಗಿ ನೀ ಬಂದು ತರೆಗಿಳಿದಿಹೆ. ಪ್ರಿಯೆ, ನನಗಾಗಿ ನೀ ಬಂದು ತರೆಗಿಳಿದಿಹೆ. ನವಬಾಳ ಪ್ರಣಯಕ್ಕೆ ನೀ ಜೋಡಿಯಾಗಿದೆ. ನನಗಾಗಿ ನೀ ಬಂದು ತರೆಗಿಳಿದಿಹೆ. ಈ ಜೀವ ತಂಪಾಗಿದೆ, ಬೇರ್ಯಾವ ಸುಖ ನನಗೆ ಬೇಕಾಗಿದೆ. ಕೈ ಹಿಡಿದ ಈ ಜೀವ ತಂಪಾಗಿದೆ, ಬೇರ್ಯಾವ ಸುಖ ನನಗೆ ಬೇಕಾಗಿದೆ. ಮೈ ಮರೆತು ತನು ನಿನ್ನ ಸೇರಾಗಿದೆ. ಮೈ ಮರೆತು ತನು ನಿನ್ನ ಸೇರಾಗಿದೆ. ಬಾರೆ ಕೋಮಲೆ ಗಾನ ಕೋಗಿಲೆ, ಬಾರೆ ಕೋಮಲೆ ಗಾನ ಕೋಗಿಲೆ, ನಯನ ಮನೋಹರಿ ನಾಟ್ಯ ಮಯೂರಿ. ನನಗಾಗಿ ನವಬಾಳ ಪ್ರಣಯಕ್ಕೆ ನೀ ಜೋಡಿಯಾಗಿದೆ. ನನಗಾಗಿ ನೀ ಬಂದು ತರೆಗಿಳಿದಿಹೆ, ತರೆಗಿಳಿದಿಹೆ, ತರೆಗಿಳಿದಿಹೆ. ಪ್ರಿಯೆ, ಈ ಸಭಿಕರ ಮನಸ್ಸನ್ನು ಸಂತೋಷಗೊಳ್ಳುವಂತೆ ಇನ್ನೂ ಒಂದು ಗಾನವನ್ನು ಹಾಡುವೆಯಾ? ರೋಮಾಂಚನ ನನ್ನ ಮನದಾಸೆ ನೆರವೇರಿತೀಗ, ನನ್ನ ಕನಸೆಲ್ಲ ನನಸಾಯಿತೀಗ. ರೋಮಾಂಚನಾಥ ಈ ಸವಿಯ ಪ್ರಿಯೆ, ನಾವು ಬಂದು ಬಹಳ ವೇಳೆಯಾಯಿತು. ಇನ್ನು ಮುಂದಿನ ಪಾತ್ರಧಾರಿಗಳನ್ನು ಸಜ್ಜುಗೊಳಿಸಲು ಹೊರಡೋಣ. ಹಾಗೆ ಆಗಲಿ ಮನೋಹರ.
ನಾರಾಯಣ ನಾರಾಯಣ ಪಾಹಿ ಶ್ರೀ ಗೌರೀಶ ಸುರೇಶ ಪಾಹಿ ಶ್ರೀ ಭುವನೇಶ ನಾರಾಯಣ ನಾರಾಯಣ ಈಶ ಪರೇಶದಿ ದೇಶ ಪ್ರಕಾಶ ಈಶ ಪರೇಶದಿ ದೇಶ ಪ್ರಕಾಶ ನಾಚಾರಹಿತವರ ನಾಚಾರಹಿತವರ ಶ್ರೀಶಾ ಸುರೇಶ ಪಾಹಿ ಶ್ರೀ ಗೌರೀಶ ಸುರೇಶ ಪಾಹಿ ಶ್ರೀ ಭುವನೇಶ ಆಚಿವ ಬಕುತರ ಕ್ಲೇಶ ವಿನಾಶ ನಾರಾಯಣ ನಾರಾಯಣ ಆಚಿವ ಬಕುತರ ಕ್ಲೇಶ ವಿನಾಶ ದಾಸ ಹೃದಯ ವಾಸ ದಾಸ ಹೃದಯ ವಾಸ ಶ್ರೀ ಸುಜೇಯ ಪಾಹಿ ಶ್ರೀ ಗೌರೀಶ ಸುರೇಶ ಪಾಹಿ ಶ್ರೀ ಭುವನೇಶ ನಾರಾಯಣ ನಾರಾಯಣ ಗಂಗೆ ಮನೋಹರ ತುಂಗ ಜಟಾಧರ ಗಂಗೆ ಮನೋಹರ ತುಂಗ ಜಟಾಧರ ರಂಗಾನಥ ಪ್ರಿಯ ರಂಗಾನಥ ಪ್ರಿಯ ಶ್ರೀ ಸುಜೇಯ ಪಾಹಿ ಶ್ರೀ ಗೌರೀಶ ಸುರೇಶ ಪಾಹಿ ಶ್ರೀ ಭುವನೇಶ ನಾರಾಯಣ ನಾರಾಯಣ ಕನಕಪುರೀಶ ಧನುಜ ವಿನಾಶ ಕನಕಪುರೀಶ ಧನುಜ ವಿನಾಶ ಘನ ಶಶಿಭೂಷಣ ಘನ ಶಶಿಭೂಷಣ ವಿನಯ ವಿಲಾಸ ಪಾಹಿ ಶ್ರೀ ಗೌರೀಶ ಸುರೇಶ ಪಾಹಿ ಶ್ರೀ ಭುವನೇಶ ನಾರಾಯಣ ನಾರಾಯಣ ಗಣಪತಿ ಪಿತವರ ಗುಣಗಣ ಸಾಗರ ಗಣಪತಿ ಪಿತವರ ಗುಣಗಣ ಸಾಗರ ಗಣಪತಿ ಪಿತವರ ಗುಣಗಣ ಸಾಗರ ಅನುಪಮ ಸುಚರಿತ್ರ ಅನುಪಮ ಸುಚರಿತ್ರ ಪರಮ ಪವಿತ್ರ ಪಾಹಿ ಶ್ರೀ ಗೌರೀಶ ಸುರೇಶ ಪಾಹಿ ಶ್ರೀ ಭುವನೇಶ ನಾರಾಯಣ ನಾರಾಯಣ ಸಕಲ ದೇವತಾ ನಿಕರಕ್ಕೂ ತನ್ನ ಎಲ್ಲ ಪುತ್ರಿಯರನ್ನು ಕೊಟ್ಟು ವಿವಾಹ ಮಾಡಿ ತಾನೇ ತ್ರಿಜಗಾಧೀಶ್ವರನೆಂದು ಹೊಗಳಿಕೊಳ್ಳುತ್ತಾ ಸಕಲಕ್ಕೂ ಕಾರಣೀಭೂತರಾದ ರುದ್ರನೇ ಮೊದಲಾದ ದೇವತೆಗಳನ್ನು ಸಹ ಗಮನದಲ್ಲಿಯೂ ಇಡದೆ
ನಿಶ್ಚಿಂತೆಯಾಗಿ ಕುದುಳದಿಂದ ಆ ದಕ್ಷ ಬ್ರಹ್ಮನು ಮೆರೆಯುತ್ತಲಿರುವನು. ಇರಲಿ, ನಾನು ಈಗಲೇ ಆತನ ಆಸ್ಥಾನಕ್ಕೆ ತೆರಳಿ ನಾರಾಯಣ ನಾರಾಯಣ ನಾರದ ಕಲಹಪ್ರಿಯ ಎಂಬ ಗಾದೆ ಮಾತೆಗೆ ಅನುಸಾರವಾಗಿ ಆ ದಕ್ಷ ಬ್ರಹ್ಮನ ಮದಾಂಧತೆಗೆ ತಕ್ಕ ಪ್ರಾಯಶ್ಚಿತ್ತವನ್ನುಂಟು ಮಾಡಿ ನನ್ನ ಕಲೆಗೆ ತಕ್ಕ ಬೀಜವನ್ನು ಸಂಪಾದಿಸಿಕೊಂಡು ಬರುವೆನು. ನಾರಾಯಣ. ಭಾನು ಸುಧಾಕರ ಬಾಸುರ ನಯನ, ಭಾನು ಸುಧಾಕರ ನಾರಾಯಣ ನಾರಾಯಣ. ಭಾನು ಸುಧಾಕರ ಬಾಸುರ ನಯನ, ಭವ ಭಯ ಹರ ಸುತ, ಭವ ಭಯ ಹರ ಸುತ ತಾರಾ ಗಂಭೀರ ಪಾಲಯ ತೇಜೋ ನಿಲಯ ಮಾಧವ ಮಾಧವ. ನಾರಾಯಣ ನಾರಾಯಣ. ಶಿವನಿತಾಮಣಿ ಸೇವಿತ ಪಾಲ, ಶಿವನಿತಾಮಣಿ ಸೇವಿತ ಪಾಲ, ಪಿತ ಜನ ಪಾಲನೆ, ಪಿತ ಜನ ಪಾಲನೆ ಧನ ಮಹಿಮಾ ಪಾಲಯ ತೇಜೋ ನಿಲಯ ಮಾಧವ ಮಾಧವ. ನಾರಾಯಣ ನಾರಾಯಣ. ಶಿವನಿತಾಮಣಿ ಸೇವಿತ ಪಾಲ, ಶಿವನಿತಾಮಣಿ ಸೇವಿತ ಪಾಲ, ಪಿತ ಜನ ಪಾಲನೆ, ಪಿತ ಜನ ಪಾಲನೆ ಧನ ಮಹಿಮಾ ಪಾಲಯ ತೇಜೋ ನಿಲಯ ಮಾಧವ ಮಾಧವ. ನಾರಾಯಣ ನಾರಾಯಣ. ರಾಜಾದಿರಾಜ राज मार्तांड दक्ष भूपाल महाराज की जय भरत बहु भरत जय भरत। ಮಂತ್ರಿ ಪ್ರಭು ಸ್ವರಾಜ್ಯ ನಾನ್ಕೋ ಪ್ರಜೆಗಳು ಬೆಳೆದ ಬೆಳೆಗಳು ಲಲಿತಾಗಳು ಕೈಲಾದಿಸನೆ ಸ್ವರಾಜ್ಯ ನಾನ್ಕೋ ಪ್ರಜೆಗಳು ಬೆಳೆದ ಬೆಳೆಗಳು ಲಲಿತಾಗಳು ಗೌರಿ ರಮಣನ ಕರುಣದಿಂದಲೇ ಗೌರಿ ರಮಣನ ಕರುಣದಿಂದಲೇ ನಲಿಯುತ್ತಿಹರ ಮುದದಳು ಮಾರಿ ಪುಂಗವ ವರ ರಾಜ್ಯ ತಂತ್ರೇ ಮಂತ್ರಿ
ಸರ್ವಧರ್ಮ ಮರ್ಮವರಿತು ಕರ್ಮರಗಿತರಾಗಿ ಪ್ರಜೆಗಳು ದೈನಾಧೀಶನೇ ಮಹಾಪ್ರಭು. ಸರ್ವಧರ್ಮ ಮರ್ಮವರಿತು ಕರ್ಮರಗಿತರಾಗಿ ಪ್ರಜೆಗಳು ಕಮಲ ಭವನ ಸುಖನ ಕರುಣದಿ ಕಮಲ ಭವನ ಸುಖನ ಕರುಣದಿ ನೆಮ್ಮದಿ ಪಡೆಯು ಈ ಪರಮಾಂತ್ರಿ ಪುಂಗ ವರ ರಾಜ್ಯ ತಂದ್ರೆ ಏ ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಯಾಗಿ ಬೆಳೆಗಳು ಫಲಿಸಿ ಪ್ರಜೆಗಳೆಲ್ಲರೂ ದೈವ ಭಕ್ತಿಯಿಂದ ಆರಾಧನೆ ಭಜಿಸುತ್ತಾ ಕ್ಷೇಮದಿಂದಿರ್ಪರೆ ಅದನ್ನು ತಿಳಿಸು. ವಿಜ್ಞಾಪಿಸುವನು. ರಚಿಸು ರಾಜದ ರಚಿಸು ರಾಜದ ರಾಜ ತೇಜ ಪ್ರಜೆಗಳು ಮಹಾಪ್ರಭು. ರಾಜ ತೇಜ ಪ್ರಜೆಗಳು ಸುಖದಿ ಬಾಳಿ ರಚಿಸು ರಾಜದ ರಾಜ ತೇಜ ಪ್ರಜೆಗಳು ಮಹಾಪ್ರಭು. ರಾಜ ತೇಜ ಪ್ರಜೆಗಳು ರಾಜಧಾನಿ ಹರವಿ ಹರವಿ ಬಿಡದೆ ಬಿಡದೆ ನಿಮ್ಮ ರಾಜಸ್ಥಾನವ ಬಿಡದೆ ನಿಮ್ಮ ರಾಜಸ್ಥಾನವ ಬಿಡದೆ ನಿಮ್ಮ ದಾನ ರಾಜಿಸೋ ಜನರು ರಾಜರಾಜ ತೇಜ ಪ್ರಜೆಗಳು ಮಹಾಪ್ರಭು. ರಾಜರಾಜ ತೇಜ ಪ್ರಜೆಗಳು ರಾಜಧಾನಿ ರಾಜಿಸು ಜನರು ರಾಜಧಾನಿ ಮಹಾಪ್ರಭು, ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಸೌಖ್ಯದಿಂದಿರುವುದು ಮತ್ತೇನಪ್ಪಣೆ. ಬೇಸ್ ಬೇಸ್, ಬಹಳ ಸಂತೋಷ. ನೀನು ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಎಲ್ಲ ಸೇನಾಧೀಕ್ಷಣೆ ಮಹಾಪ್ರಭು. பேழை சைனாந்தி நாதனே யமசைனதரியா பேழை சைனாதிஷனே அப்பிரபு பேழை ಸೈನಾಂದಿ ನಾದನೆ ಯಮಸೈನದ ರೀತಿಯ ಪೇಳೆ ಇತನರು ಸಹರ ಬೇಳಿ ಸಕಲ ಶಾಸ್ತ್ರಂಕಾಲ ವ್ಯಾಸ ಸೈನಾಧೀಕ್ಷಣೆ ಅಪ್ರಭು. ಇತನರು ಸಹರ ಬೇಳಿ
ಸಕಲ ಶಾಸ್ತ್ರಂಕಾಲ ವ್ಯಾಸ ಕುದುರೆಯೂಹ ರಚನಚರರೆ ಕುದುರೆಯೂಹ ರಚನಚರರೆ ಇತರುತಿಯೋದನ ವೀರರೇ ವೇಳೈ ಸೈನಾದಿ ನಾಗನೆ ಯಮ ಸೈನದ ರೀತಿಯ ವೇಳೈ ಸೈನಾಧೀಶನೇ ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ವಿಜ್ಞಾಪಿಸುವನು. ಒಳಗಿಸಿದ ವರ ಸೈನ್ಯವ ಒಳಗಿಸಿದ ವರ ಸೈನ್ಯವ ಶಾಸ್ತ್ರಗಳನ್ನು ತಲೆ ಮಾಡಿದೆನು ರಾಜ. ನಿಮ್ಮಯ ಹೆಸರನ್ನು ಕೇಳಿದ ಮಾತ್ರಕ್ಕೆ ನಿಮ್ಮಯ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸೈನ್ಯವು ಗಡಗಡನೆ ನಡುಗುವುದು ರಾಜ. ಅಪ್ರಭು, ಸೈನ್ಯಾಧಿಪನೇ ವಿರೋಧಗಳ ಅದಾರಿಹರು ತರಾತರಿದು ಕಾಣುವೆ, ತರಾತರಿ ಕಾಣುವೆ, ತರಾತರಿದು ಕಾಣುವೆ. ವಿರೋಧಗಳ ಅದಾರಿಹರು ತರಾತರಿದು ಕಾಣುವೆ, ತರಾತರಿದು ಕಾಣುವೆ, ತರಾತರಿದು ಕಾಣುವೆ. ನಾವು ಕೇಳುವೆ ಎದುರು ಬರುವ ವೈರಿಗಳ ಎದೆಯ ನಾವು ಕೇಳುವೆ. ವಿರೋಧಗಳು ಅದಾರಿಹರು ತರಾತರಿದು ಕಾಣುವೆ, ತರಾತರಿದು ಕಾಣುವೆ, ತರಾತರಿದು ಕಾಣುವೆ. ಅಖಂಡ ಪದವಿಯೋಳು ಮತಾಂಗ ಮನುಜರ, ಅಖಂಡ ಪದವಿಯೋಳು ಮತಾಂಗ ಮನುಜರ, ಮಂಡ ಬಿಡಿದು ಚಂಡನಾಗಿ ತೆಗೆದು ಬಿಡುವೆನ, ಮಂಡ ಬಿಡಿದು ಚಂಡನಾಗಿ ತೆಗೆದು ಬಿಡುವೆನ. ವಿರೋಧಿಗಳು ಅದಾರಿಹರು ತರಾತರಿದು ಕಾಣುವೆ, ತರಾತರಿದು ಕಾಣುವೆ, ತರಾತರಿದು ಕಾಣುವೆ. ಮಹಾಪ್ರಭು, ಸೈನ್ಯಾಧಿಪನೇ ನಮ್ಮ ಸೈನ್ಯವು 4 ದಿಕ್ಕುಗಳಲ್ಲಿಯೂ ಹರಡಿಕೊಂಡು ಶತ್ರುಗಳ ಹೆಸರನ್ನೇ ಅಡಗಿಸುತ್ತ ಕೀರ್ತಿಯನ್ನು ಪಡೆದಿದೆ. ಮತ್ತೇನಪ್ಪ ಮಹಾಪ್ರಭು? ಬಹಳ ಸಂತೋಷ. ನೀನು ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಬಗೆದಳ್ ಮಾತ್ರ ಬಲ ಪ್ರತಾಪನಿಲೆ ಹಗ್ಗಿದೋಲೆಯಿಂದ ದಗದಗಿ ಪವನೇಕ ಭೀಕರನಾದೆಯನ್ನ ಸಂರಕ್ಷಣೆಯಿಂದ ಆ ಆ ಗಂಗರ್ವ ಸುಪರ್ವ ಸಿದ್ಧಕುಲವಂಬೇದುಸುದೆ ನಿಕ್ಕೌರ್ಗಡಂ ಜಗತ್ಕೊಟ್ಟ ಚೌರ್ಯನಾದೆ ನನಗಿನ್ನಾರು ಸಾಟಿ ಈ 3 ಲೋಕದಳ್ಳುಂಟೆ. ಏ ಏ ಬಲ ಬಲ ನಿಮ್ಮಂತ ಅಸಹಾಯಸೂರನಾದ ಮಂತ್ರಿ ಸೇನಾ ನಾಯಕರು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಕುಂದು ಕೊರತೆ ಎಂದರೆ ಅದರಲ್ಲಿ ಮಂತ್ರಿಯೇ, ಪ್ರಭು, ನಾನು ನಿನ್ನೊಡನೆ ಆಲೋಚಿಸಬೇಕಾದ ವಿಷಯ ಹೊಂದಿರುವುದು. ನಾರಾಯಣ ನಾರಾಯಣ ಹೇಳು. ಮಹಾಪ್ರಭು, ನಾರದ ಮಹರ್ಷಿಗಳು ಬರ್ತಿರೋರು, ಅವರನ್ನು ಬಹಳ ಮರ್ಯಾದೆಗೆ ಬರಬಾರ ಆಗಬಹುದು ಮಹಾಪ್ರಭು. ನಾರಾಯಣ ನಾರಾಯಣ ನಾರದ ಮಹರ್ಷಿಗಳಿಗೆ ವಂದಿಸುವೆನು. ಸುಖೀ ಭವ ಸುಖೀ ಭವ, ನಿನಗೆ ಮಂಗಳವಾಗಲಿ. ನಾರದೆ ಈ ಪೀಠವನ್ನು ಅಲಂಕರಿಸಿ ಆಗಬಹುದು. ಬಹಳ ಯಾರಲ್ಲಿ
ಆಸ್ಥಾನ ನರ್ತಕಿಯರ ಬರಮಾಡು. ಆಗಬಹುದು ಮಹಾಪ್ರಭು. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದೆ, ಓ ಪ್ರಭು, ಆ ಪ್ರಭು. ಮೋಹಿನಿ ಎನ್ನುವುದು ಇವರ ಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ನಾಯಕಿಯೇ ನಿನಗೆ ಇವುವಲ್ಲವೇ. ನಾಯಕಿಯೇ ನಿನಗೆ ಇವುವಲ್ಲವೇ. ನಾಯಕಿಯೇ ನಿನಗೆ ಇವುವಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ಎನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ದೊಂಬಿಯೂ ಒಂದು, ತತ್ತ ಇಲ್ಲೊಂದು ನಾಟವಾಡುತ್ತ ನಲಿಯುವುದು ಮತ್ತೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ದೊಂಬಿಯೂ ಒಂದು, ತತ್ತ ಇಲ್ಲೊಂದು ನಾಟವಾಡುತ್ತ ನಲಿಯುವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು. ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು, ನಾಚುತ್ತ ಬರುವುದು ದುಂಬಿಯ ಎಡೆಗೆ. ನಾಚುತ್ತ ಬರುವುದು ದುಂಬಿಯ ಎಡೆಗೆ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಅಂದ್ರೆ
ದಕ್ಷಭೂಪ ಅಂಧದ ಶಿಲೆ ಎರಡು ನಲಿದಾಡಿದೆ ಅದರ ನೀರ ಪರಿಮಳ ಹೂಬಿರಿದು ಅಂಧದ ಶಿಲೆ ಎರಡು ನಲಿದಾಡಿದೆ ನಲಿದಾಡಿವೆ ನಲಿದಾಡಿವೆ ನಾರದ ಮಹರ್ಷಿಗಳೇ, ದಕ್ಷ ಬ್ರಹ್ಮ, ಒಳ್ಳೆಯ ಸಮಯಕ್ಕೆ ಆಗಮಿಸಿದ್ದೀರಿ. ನಾನು ಬರುವುದೇ ಒಳ್ಳೆಯ ಸಮಯಕ್ಕಲ್ಲವೇ? ಏನೆಂದರೆ ಸಕಲ ಸಾಂಪ್ರದಾಯಕ್ಕೆ ಸಾಂದ್ರನೆ ರುದ್ರನೆ ಮೊದಲಾದ ಸಕಲ ದೇವತಾನಿಕರಕ್ಕೆ ಸ್ವಯಂ ಕನ್ಯಾರತ್ನಗಳನ್ನು ಕೊಟ್ಟು ವಿವಾಹ ಮಾಡಿ ಅವರವರ ಪಟ್ಟಣಗಳಿಗೆ ಬೀಳ್ಕೊಟ್ಟದಾದಿಂದಲೂ ಯಾವ ಅಳಿಯಂದರೆಂದು ಆ ನನ್ನ ಸುಕುಮಾರಿಯರನ್ನು ಕರೆತರಲಿಲ್ಲ. ಆದ್ದರಿಂದ ಶುಭ ದಿನದಲ್ಲಿ ಹಬ್ಬವನ್ನು ಏರ್ಪಡಿಸಿ ಸರ್ವರನ್ನು ಕರೆಸಬೇಕೆಂದಿರುವೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಮಹರ್ಷಿಗಳೇ? ನಾರಾಯಣ ನಾರಾಯಣ. ಆಹಾ, ಈ ದಕ್ಷ ಬ್ರಹ್ಮನ ಮದವನ್ನು ಮುರಿಯುವುದಕ್ಕೆ ತಕ್ಕ ಉಪಾಯವೇ ದೊರಕಿದಂತಾಯಿತು. ಅಯ್ಯ ದಕ್ಷಭೂಪ, ನಾರದ ಮಹರ್ಷಿಗಳೇ, ಹಬ್ಬದಲ್ಲಿ ಕರೆಸುವುದಕ್ಕಿಂತಲೂ ಒಂದು ಒಳ್ಳೆಯ ದಿನದಲ್ಲಿ ಶುಭಯುತವಾದ ಯಾಗವನ್ನು ಮಾಡಿ ಎಲ್ಲ ನಿನ್ನ ಅಳಿಯಂದಿರನ್ನು ಹಾಗೂ ಎಲ್ಲ ನಿನ್ನ ಹೆಣ್ಣು ಮಕ್ಕಳನ್ನು ಕರೆಯಿಸಿ ಅವರವರ ತಾರತಮ್ಯಾನುಸಾರವಾಗಿ ಬಹುಮಾನವನ್ನು ಕೊಟ್ಟು ಕಳುಹಿಸುವುದು ಒಳ್ಳೆಯ ಕಾರ್ಯವಲ್ಲವೇ? ಆಗಲಿ. ಈ ವಿಚಾರವನ್ನು ನನ್ನ ಪ್ರೀತಿಯ ಪತಿಯೊಡನೆ ಆಲೋಚನೆ ಮಾಡಿ ಮುಂದಿನ ಕಾರ್ಯಭಾಗವನ್ನು ತಿಳಿಸುವೆನು. ಮಂತ್ರಿ, ನೀವು ಪ್ರಜೆಗಳನ್ನು ಸಂತೈಸಲು ಹೊರಡು. ಸೇನಾಧೀಶನೇ, ನೀನು ಸೈನ್ಯವನ್ನು ಸಂತೈಸಲು ಹೊರಡು. ನಾರದರೆ ತಾವು? ನಾರಾಯಣ ನಾರಾಯಣ, ನಾನು ಕೈಲಾಸವನ್ನು ಕುರಿತು ಪ್ರಯಾಣ ಬೆಳೆಸುತ್ತೇನೆ. ಆಗಬಹುದು. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ನಿಲೀಲಾ ವಿನೋದ ವಿಹಾರ ನಟವರ ಗಂಗಾಧರ. ನಾರಾಯಣ ನಾರಾಯಣ. ಜನನ ಮರಣಂದು ಚದುರಂಗವಾಗಿ ಜನನ ಮರಣಂದು ಚದುರಂಗವಾಗಿ ಜನರೇ ತಾಯಾಗಿ ನೀನೆ ಕಲಿಯಾಗಿ ರಣರಂಗದಾಗಿ. ನಾರಾಯಣ ನಾರಾಯಣ. ನೀನೆ ಕಲಿಯಾಗಿ ರಣರಂಗದಾಗಿ ನಗುವೆ ನೀ ತೂಗಿ ನಟವರ ಗಂಗಾಧರ ಉಮಾಶಂಕರ ನಿಲೀಲಾ ವಿನೋದ ವಿಹಾರ ನಟವರ ಗಂಗಾಧರ. ನಾರಾಯಣ ನಾರಾಯಣ. ಕೋರಿನಲವಿಂದ ಈ ಬಾಳಿನಿಂದ ಕೋರಿನಲವಿಂದ ಈ ಬಾಳಿನಿಂದ ಭ್ರಮೆಯೇ
ತುಂಬಿರುವೆ ದಾರಿ ಕವಲಾಗಿ ಮನ ಮಾರುವಾಗ ದಾರಿ ಕವಲಾಗಿ ಮನ ಮಾರುವಾಗ ಪ್ರಭುವೇ ಮುಂಬಿಡುವೆ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ. ಕಲಹದ ಬೀಜವನ್ನು ಬಿತ್ತಿದಂತೆ ಆಯಿತು. ಇದು ಸಸಿಯಾಗಿ ಮರವಾಗಿ ಬಿಡುವ ಫಲಾಫಲಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ ಈ ಜಗವೊಂದು ನಾಟಕ ಮಂದಿರ ಜನವೆಲ್ಲ ಸೂತ್ರದ ಬೊಂಬೆಗಳಯ್ಯ ನಾರಾಯಣ ನಾರಾಯಣ. ಜನವೆಲ್ಲ ಸೂತ್ರದ ಬೊಂಬೆಗಳಯ್ಯ ನೀನಾಡಿಸಿದಂತೆ ನೀನಾಡಿಸಿದಂತೆ ಆಡುವರಯ್ಯ ಲೀಲಾ ಮಾಯವು ನೀನೇ ದೇವಾ ಲೀಲಾ ಮಾಯವು ನೀನೇ ದೇವಾ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಲಕ್ಷ್ಮೀ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ. ನಡುವೆ ಎಂದಿನ ಗೌರಿ ದೇವಿಯ ನಡುವೆ ಎಂದಿನ ಗೌರಿ ದೇವಿಯ ನೋಡಿ ಕೊಂಡಾಲಿ ಮುಲಾಲಿನ ಬಾಡುವೆ ನೋಡಿ ಕೊಂಡಾಲಿ ಮುಲಾಲಿನ ಬಾಡುವೆ ನಡುವೆ ಎಂದಿನ ಗೌರಿ ದೇವಿಯ ಗೌರಿಯ ನೋಡದೆ ಬ್ರಾತಳದೇನ ಗೌರಿಯ ನೋಡದೆ ಬ್ರಾತಳದೇನ ನೋಡಿ ಕೊಂಡಾಲಿ ಮುದ್ದಾಡಿನ ಪಾಡುವೆ ನೋಡಿ ಕೊಂಡಾಲಿ ಮುದ್ದಾಡಿನ ಪಾಡುವೆ ನಡುವೆ ಎಂದಿನ ಗೌರಿ ದೇವಿಯ ಗೌರಿ ದೇವಿಯ ಗೌರಿ ದೇವಿಯ. ಆಹಾ ಇದೇನು ದಾಕ್ಷಾಯಣಿಯನ್ನು ಲಗ್ನ ಮಾಡಿಸಿ ಕಳಿಸಿದ ಹಬ್ಬದಿಂದಲೂ ಇದುವರೆಗೂ ಕರೆದುಕೊಂಡು ಬರಲಿಲ್ಲವಲ್ಲ. ಆಹಾ ಹಾ ದಾಕ್ಷಾಯಣಿಯು ಹಾಗೂ ಆ ಸರ್ವ ದೇವತೆಗಳು ಹೇಗಿರುವರು ಏನು. ಅದು ಅಲ್ಲದೆ ನನ್ನ ಪ್ರಾಣಪತಿ ಆದ್ರೂ ಇನ್ನೂ ಸಹ ಬರಲೇ ಇಲ್ಲವಲ್ಲ. ಓಹೋ ಇತ್ತಲೇ ಬರುವಂತೆ ಭಾಸವಾಗುತ್ತದೆ. ಪ್ರಾಣಕಾಂತನಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ. ಪ್ರಾಣೇಶ್ವರ ತಾವೇನು ಕಾತುರಾಗಿ ಬಂದಂತೆ ತೋರುತ್ತೀರಿ. ಅದರ ಸಂಗತಿ ಏನೆಂಬುದಾಗಿ ತಿಳಿಸುರಾಗಿ. ಪ್ರಿಯೆ ಹೇಳಿದರೆ ಕೇಳು. ಕೇಳ್ಬೇಕೇಳು ಕಾಂತ ಮಣಿ ಕಾರ್ಯವ ಕೇಳ್ಬೇಕೇಳು ಕಾಂತ ಮಣಿ
ಆಚಾರ್ಯ ರುದ್ರ ಬರದೋಳು ಕರೆಸಿ ಸ್ವಾಮಿ ಆಚಾರ್ಯ ರುದ್ರ ಬರದೋಳು ಕರೆಸಿ ಸ್ವಾಮಿ ಆಚಾರ್ಯ ರುದ್ರ ಬರದೋಳು ಕರೆಸಿ ಆಚಾರ್ಯ ಬರದೋಳು ಕರೆಸಿ ಶುಭಯೂತ ಯಾದವ ಶುಭಯೂತ ಯಾದವ ದೈದರ್ ಮೋಗವು ಬೆಳಕೇಳು ಕಾಂತ ಕಾರ್ಯವಾ ಬೆಳಕೇಳು ಕಾಂತ ಪ್ರಿಯೆ ಸ್ವಾಮಿ ಮತ್ತೇನು ಇಲ್ಲ ಸರ್ವ ಸಂಪ್ರದಾಯಕ್ಕೆ ಸಾಂದ್ರನೆ ರುದ್ರನೆ ಮೊದಲಾದ ಸಕಲ ದೇವತಾಧಿಕರಕ್ಕೆ ಸ್ವಯಂ ಕನ್ಯಾ ರತ್ನಗಳನ್ನು ಕೊಟ್ಟು ವಿವಾಹ ಮಾಡಿ ಅವರವರ ಪಟ್ಟಣಗಳಿಗೆ ಬೀಳ್ಕೊಟ್ಟದಾದಿಂದಲೂ ಯಾವ ಹಳಿಯಂದರನ್ನು ಆ ನನ್ನ ಸುಕುಮಾರಿಯರನ್ನು ಕರೆತರಲಿಲ್ಲವು. ಆದ್ದರಿಂದ ಶುಭದಿನದಲ್ಲಿ ಶುಭದಿನ ಯಾಗವನ್ನು ಏರ್ಪಡಿಸಿ ಸರ್ವರನ್ನು ಕರೆಸಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಪ್ರಿಯೆ? ಬಹಳ ಸಂತೋಷ. ಇದಕ್ಕೆ ನನ್ನನ್ನು ಕೇಳಬೇಕಾದ್ದೇನಿದೆ? ಪ್ರಿಯೆ, ನಿನ್ನ ಹೆಸರು ಪ್ರಸೂತ. ಆದರೆ ವೇದವಲ್ಲಿ ಎಂಬ ನಾಮಾಂಕಿತವು ಬೇರೆ ಇರುವುದು. ಚತುರ್ವೇದಗಳು ನಿನ್ನ ಕಿರುನಾಲಿಗೆಯಲ್ಲಿ ತೂಗುವುದು. ಆದ್ದರಿಂದ ನಿನ್ನನ್ನು ಕೇಳಬೇಕಾಯ್ತು ಪ್ರಿಯೆ. ಸ್ವಾಮಿ, ಸಂತೋಷದ ವಿಷಯವನ್ನು ಕೇಳಿದೆ. ನಿಮ್ಮ ಅಭಿಪ್ರಾಯದಂತೆ ನಡೆಸಬಹುದಲ್ಲವೇ ಸ್ವಾಮಿ? ಪತಿದೇವ ಪರಕೀಸು ಅತೀತದಿ ಬೇಡುವೆನು ಸ್ವಾಮಿ. ಪತಿದೇವ ಪರುಕೀಸು ಅತೀತದಿ ಬೇಡುವೆನು ಸತಿಯೋಡು ವಿನಪವ ಕರುಣಿಸು ಕಾಂತ ಹರ್ಷಾದಿ ಕಲೈಸಿ ವರಕೀರ್ತಿ ಪಡೆಯಿರಿ ಹರ್ಷಾದಿ ಕಲೈಸಿ ವರಕೀರ್ತಿ ಪಡೆಯಿರಿ ಪತಿದೇವ ಪರುಕೀಸು ಅತೀತದಿ ಪೇಳುವೆ ಸತಿಯೋಳು ವಿನಪವ ಕರುಣಿಸು ಕಾಂತ ಹಿರಿಯ ಮಗಳಾದ ದಾಕ್ಷಿಣಿಯನ್ನು ಹಾಗೂ ಆ ಸರ್ವದೇವ ದೇವತೆಗಳಿಗೆಲ್ಲ ಹಿರಿಯನಾದ ಆ ಪರಶಿವ ಮೂರ್ತಿಯನ್ನು ಕರೆಸಿ ಯಾಗವನ್ನು ನಡೆಸುರಾಗಿ ಸ್ವಾಮಿ. ಪ್ರಿಯೆ, ಸ್ವಾಮಿ, ನಿನಗೆ ಹಿರಿಯ ಮಗಳಾದ ಗೌರಿ ದೇವಿ ಮೇಲೆ ಬಹಳ ಪ್ರೀತಿ ಇದ್ದಂತೆ ತೋರುವುದು ನನಗೂ ಸಂತೋಷವೇ ಸರಿ. ಆ ಸರ್ವೋತ್ತಮನಾದ ಪರಶಿವನು ನನಗೆ ಪ್ರತ್ಯುನ್ನತ ಸ್ಥಾನವನ್ನು ಕೊಡುವನೋ ಇಲ್ಲವೋ ಎಂಬ ಸಂಶಯ ಇರುವುದು. ಆದ್ದರಿಂದ ನಿನ್ನನ್ನು ಕೇಳಬೇಕಾಯಿತು ಪ್ರಿಯೆ. ಆ ಪರಮಾತ್ಮನಿಗೆ ನೀವು ಮಾವನಾದ್ದರಿಂದ ನಿಮ್ಮನ್ನು ಇಷ್ಟಪಡದೆ ಗೌರವಿಸದಿರುವುದುಂಟೆ? ಆ ಪರಶ್ವರನ್ನು ಕರೆಸಿದರೆ ಯಾವ ಸರ್ವ ಮಂಗಳಕರವಾಗುವುದು. ಆದ್ದರಿಂದ ತಾವು ಆ ಪರಮೇಶ್ವರನ ಕರೆಸರಾಗಿ ಸ್ವಾಮಿ. ಆಗಲಿ. ಅಜಹರಿ ಬ್ರಹ್ಮಾದಿ ದೇವತೆಗಳಿಗೂ ದದೀಚಿ ನಾರದ ಋಷಿ ಗಣಗಳಿಗೂ ಮೊದಲ ಪತ್ರವನ್ನು ಬರೆದು ಕಳಿಸಿ ನಾನು ಅನಂತರ ಆ ಸಾಂಬಶಿವನನ್ನು ಕರೆಯಲು ಹೋಗುತ್ತೇನೆ. ಆಗಬಾರದು ಸ್ವಾಮಿ. ಏಕೆ ಆಗಬಾರದು ಸ್ವಾಮಿ,
ಆ ದೇವತೆಗಳಿಗೆ ಹಿರಿಯನಾದ ಆ ಪರಶುವನನ್ನು ಹಾಗೂ ಆ ದೇವಿ ಗೌರಿ ದೇವಿಯನ್ನು ಬಿನ್ನಹ ಮೂಲಕ ಕರೆದುಕೊಂಡು ಬಂದು ಆ ನಂತರ ಎಲ್ಲ ಹಳೆಯಂದಿರನ್ನು ಸುಪುತ್ರಿಯರು ಋಷಿಗಣಗಳನ್ನು ಪತ್ರದ ಮೂಲಕ ಕರೆಸಬೇಕೆಂಬುದೇ ನನ್ನ ಅಭಿಪ್ರಾಯ ಸ್ವಾಮಿ. ಆಗಲಿ, ನಾನೀಗಲೇ ಕೈಲಾಸಕ್ಕೆ ಪ್ರಯಾಣ ಮಾಡುವೆ. ಸ್ವಾಮಿ, ನಿಮ್ಮ ವಿಷಯದಲ್ಲಿ ಒಂದು ವಿಜ್ಞಾಪನೆ ಇರುವುದು ಸ್ವಾಮಿ. ಪ್ರಿಯೆ ಮನೋಹರ, ಅದೇನು ತಿಳಿಸು. ಸ್ವಾಮಿ, ತಾವು ಕೈಲಾಸಕ್ಕೆ ಹೋಗಬೇಕಾದ್ರೆ ಯಾವ ಬಾಗಿಲಿನಲ್ಲಿ ಪ್ರವೇಶ ಮಾಡುವಿರಿ? ಮನೋಹರ, ಆ ವಿಷಯ ನನಗೆ ತಿಳಿಯದಾಗಿರುವುದಲ್ಲ. ಸ್ವಾಮಿ, ತಾವು ಕೈಲಾಸಕ್ಕೆ ಹೋಗಬೇಕಾದ್ರೆ ಪಶ್ಚಿಮದ ಬಾಗಿಲಿನಲ್ಲಿ ಲೀಲಲೋಹಿತನಿದ್ದನು. ಆತನು ಶೂರಾದ ಶೂರ, ಆದ್ರಿಂದ ತಾವು ಪಶ್ಚಿಮದ ಬಾಗಿಲಿನಲ್ಲಿ ಹೋಗಬಾರದು. ಉತ್ತರದ ಬಾಗಿಲಿನಲ್ಲಿ ಚಂಡಕೇಶವನಿದ್ದಾನೆ, ಆತನು ಮಹಾಕ್ರೂರ ರೂಪಿನವು, ಆದ್ದರಿಂದ ತಾವು ಉತ್ತರದ ಬಾಗಿಲಿನಲ್ಲಿ ಹೋಗಬಾರದು. ದಕ್ಷಿಣದ ಬಾಗಿಲಿನಲ್ಲಿ ಕಾಲಭೈರನಿದ್ದನು, ಆತನು ಮಹಾ ಕಠಿಣ ಸ್ವಭಾವದನು, ಆದ್ದರಿಂದ ತಾವು ದಕ್ಷಿಣದ ಬಾಗಿಲಿನಲ್ಲಿ ಹೋಗಬಾರದು. ಇನ್ನು ಪೂರ್ವದ ಬಾಗಿಲಿನಲ್ಲಿ ಚಂದ್ರಕಾಂತ ಮೈರರಾದ ನಂದೀಶ ಗುಂಗೀಶ ಎಂಬ ದ್ವಾರಕ ಪಾಲಕರಿದ್ದರು. ಅವರು ಬಹಳ ಸೌಮ್ಯ ಸ್ವರೂಪದವರು, ಆದ್ದರಿಂದ ತಾವು ಪೂರ್ವದ ಬಾಗಿಲಿನಲ್ಲಿ ಪ್ರವೇಶ ಮಾಡೋರಾಗಿ ಸ್ವಾಮಿ. ಮನೋಹರ ಸ್ವಾಮಿ, ಒಳ್ಳೆಯ ವಿಷಯನೇ ಹೇಳಿದೆ. ಆಗಲಿ, ನಾನೀಗಲೇ ಕೈಲಾಸಕ್ಕೆ ಪ್ರಯಾಣ ಮಾಡುವೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ರಮಣಿ ಕರೆಯುವೆ ಬಾ, ಅರುಷದಿ ನಲೆಯು ಬಾಬಾ ರೇ, ಅರುಷದಿ ನಲೆಯು ಬಾಬಾ ರೇ, ಪ್ರಿಯ ರಮಣಿ. ರಾಜನು ನಾನದೆ ರಾಣಿಯು ನೀನೆ, ರಾಜನು ನಾನದೆ ರಾಣಿಯು ನೀನೆ, ನೀನೇ ಎನ್ನಯ ಬಾಳಿನ ಸಂಗಾತಿ, ನೀನೇ ಎನ್ನಯ ಬಾಳಿನ ಸಂಗಾತಿ. ಅಂದದಿಂದ ಬಂದು ಎನ್ನ ಸನ್ನಿ ಚಂದರ, ಅಂದದಿಂದ ಬಂದು ಎನ್ನ ಸನ್ನಿ ಚಂದರ, ಅಂದದಿಂದ ಬಂದು ಎನ್ನ ಸನ್ನಿ ಚಂದರ, ಅನ್ನದಿಂದ ಬಂದು ಎನ್ನ ಸನ್ನಿ ಚಂದರ. ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿ ನಲೆಯು ರೇ, ಪ್ರಿಯ ಅರುಷದಿ ನಲೆಯು ರೇ, ಪ್ರಿಯ ರಮಣಿ. ಜನಕದಿ ಗಾನವ ಬೀರು, ರೂಢಿಯ ಜನಕದಿ ಗಾನವ ಬೀರುತ್ತ, ಬೇಡಿದ ಬಯಕೆಯ ಈಡೇರಿಸುತ್ತ, ಬೇಡಿದ ಬಯಕೆಯ ಈಡೇರಿಸುತ್ತ, ಅಂದದಿಂದ ಬಂದು ಎನ್ನ ಸನ್ನಿ ಚಂದ್ರ, ಅನ್ನದಿಂದ ಬಂದು ಎನ್ನ ಸನ್ನಿ ಚಂದ್ರ, ಅನ್ನದಿಂದ ಬಂದು ಎನ್ನ ಸನ್ನಿ ಚಂದ್ರ, ಅನ್ನದಿಂದ ಬಂದು ಎನ್ನ ಸನ್ನಿ ಚಂದ್ರ. ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿ ನಲೆಯು ಬಾಬಾ ರೇ, ಅರುಷದಿ ನಲೆಯು ಬಾಬಾ ರೇ, ಪ್ರಿಯ ರಮಣಿ. ಮಾರಾ ಪ್ರಿಯತಮ ಬಳಿ
चंदन चलवा मार कन्ना से तुम तार चंदन चलवा मार कन्ना से तुम तार विनोदा विनोदा मन का बड़े बारा प्रियतमा ನಾನೇನು ಬಲ್ಲೆ ಮರೆಯಾದ ಮೇಲೆ ಸುರಿಯುವೆನು ಅನುರಾಗವ ನೀನು ಬಲ್ಲೆ ಮರೆಯಾದ ಮೇಲೆ ಸುರಿಯುವೆನು ಅನುರಾಗವ ಮುದ ಮುಖ ತಾಳುವ ಸುರಲೀಲೆ ಆಡುವ ಮುದ ಮೋಹ ತಾಳುವ ಸುರಲೀಲೆ ವಿನೋದ ವಿನೋದ ಮನಕ ಮೋದ ಬಾರ ಚಂದ್ರಮ ಬಳಿ ಬಾರ ಪ್ರಿಯತಮ ನೀ ನನ್ನ ಜಾಣ ಮರುವಾಗ ಮಾನ ಸುದೆಯುವೆನು ಅನುರಾಗವ ನೀ ನನ್ನ ಜಾಣ ಮರುವಾಗ ಮಾನ ಸುರಿಯುವೆನು ಅನುರಾಗವ ಮುದ ಮುಖ ತಾಡುವ ಸುರಲಿಲೆ ಆಡುವ ಮುದ ಮೋಹ ತಾಳುವ ಸುರಲಿಲೆ ವಿನೋದ ವಿನೋದ ಮನಕ ಮುದ ಬಾರ ಚಂದ್ರಮ ಬಳಿ ಬಾರ ಪ್ರಿಯತಮ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಏನೋ ನೋಡಿ ಮಾಡಿದೆಯ ನೀನಗುವಂತೆ ಕಣ್ಮಣಿಯ ಓ ಕಣ್ಮಣಿಯ ಅನುರಾಗ ದೇವತೆಯೇ ಕಣ್ಮಣಿಯ ಓ ಕಣ್ಮಣಿಯ ಭೂಲೋಕ ಸುಂದರಿ ಸಪ್ತ ಸ್ವರದ ಧ್ವನಿಯವಳೆ ಕಾವಲ ಕಲ್ಲಿನ ಬಿಲ್ಲವಳೆ ಸಪ್ತ ಸ್ವರದ ಧ್ವನಿಯವಳೆ ಕಾವಲ ಕಲ್ಲಿನ ಬಿಲ್ಲವಳೆ ನೀ ನನಗೆ ಸತಿಯಾದವಳೆ ಕಾಣದ ಬಯಕನು ತಂದವಳೆ
ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಪ್ರಸ್ತುತ ದಮಕಗಳು ಅಲ್ಲೇ ನಿನ್ನ ನಡೆಯೊಳಗೆ ಪ್ರಸ್ತುತ ಗಮ ಗಮ ಗಮಿಸಿದ ದಮಕಗಳು ಅಲ್ಲೇ ನಿನ್ನ ನಡೆಯೊಳಗೆ ನುಲಿದಿದ ಸುದಿಯದ ಪ್ರಾತಗಳು ಅಲ್ಲೇ ನಿನ್ನ ಮಾತೊಳಗೆ ಬಾಬಾರೇ